ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಏತ ನೀರಾವರಿ ಅನುಷ್ಠಾನದ ರೂವಾರಿ ಶಾಸಕ ಹಂಪನಗೌಡ ಪಾದರ್ಲಿ ಅವರಿಗೆ ರೈತರಿಂದ ಸನ್ಮಾನ. ಆಗಸ್ಟ್ 12ಕ್ಕೆ ನೂತನ ವಿಧಾನ ಪರಿಷತ್ ಶಾಸಕ ಬಸನಗೌಡ ಪಾದರ್ಲಿ ಆಗಮನ, ಅದ್ಧೂರಿ ಸ್ವಾಗತ. ಆಗಸ್ಟ್ 19ರಂದು ಶ್ರೀ ನುಲಿಯ ಚಂದಯ್ಯನವರ ಜಯಂತಿ ಆಚರಣೆ, ರಾಮಕೃಷ್ಣ ಭಜಂತ್ರಿ. ದೇಶದಲ್ಲಿ ರೈತರ ಕಾರ್ಮಿಕರ ಕಣ್ಣೀರನ ಗೋಳು, ಭ್ರಷ್ಟರಿಗಿದುವೆ ಸಿರಿ ಸಂಪತ್ತಿನ ಬಾಳು, ಎಚ್.ಎನ್. ಬಡಿಗೇರ್. ಕಾಕತೀಯ ಕ್ಲಬ್ನಲ್ಲಿ 2 ದಿನಗಳ ವೇಗಶ್ರೀ ಆಭರಣ ಮೇಳ. ವಾರ್ತೆಗಳ ವಿವರ. ತಾಲೂಕಿನ ತಿಮ್ಮಾಪುರ ಏತ ನೀರಾವರಿ ಅನುಷ್ಠಾನಗೊಳಿಸಿ ನೀರಿನ ಸಮಸ್ಯೆ ಪರಿಹರಿಸಿ ಆ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಟ್ಟ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹಾಗೂ ಯದ್ದಲದೊಡ್ಡಿ ಯಲ್ಲಾಲಿಂಗ ಮಹಾಸ್ವಾಮಿಗಳು, ಒಳಬಳ್ಳಾರಿಯ ಶಿವಯೋಗಿ ಚನ್ನಬಸವ ಮಹಾಸ್ವಾಮಿಗಳು, ಗೋನ್ವಾರ್ ಅಬ್ಬಾಸ್ ಅಲಿ ತಾತನವರು ಸೇರಿದಂತೆ ವಿವಿಧ ಮಠಾಧೀಶರು ಆಶೀರ್ವಾದದೊಂದಿಗೆ ಶನಿವಾರ ಬಾಗಿನ ಅರ್ಪಿಸಿದರು. ತಾಲೂಕಿನ ತಿಮ್ಮಾಪುರ ಏತ ನೀರಾವರಿ ಯೋಜನೆಯ ಅನುಷ್ಠಾನದ ರೂವಾರಿಗಳಾದ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ಹಾಗೂ ಕಾರ್ಯನಿರ್ವಹಿಸಿದ ಅಭಿಯಂತರರಿಗೆ ಮತ್ತು ಗುತ್ತಿಗೆದಾರರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು 11R ಕಾಲುವೆ ಜವಳಗೆರೆ ವ್ಯಾಪ್ತಿಯ ತಾಲೂಕಿನ RN ನಗರ ಕ್ಯಾಂಪಿನಲ್ಲಿ ಹಮ್ಮಿಕೊಂಡು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಅವರಿಗೆ ರಾಗಲ್ಪರ್ವಿ, ಹೆಡಗಿನಾಳು, ಗೋನ್ವಾರ್, ರಾಮತ್ನಾಳ್, ಬಾದರ್ಲಿ ಹಾಗೂ ಒಳಬಳ್ಳಾರಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ನೀರಾವರಿ ಅಭಿಯಂತರರಿಗೆ, ಗುತ್ತಿಗೆದಾರರಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಾಬುಗೌಡ ಬಾದರ್ಲಿ, ಬಸವರಾಜ ಹಿರೇಗೌಡರು, ಲಿಂಗಪ್ಪ ದಡೆಸೂಗೂರು, ನೀರಾವರಿ ಅಧಿಕಾರಿಗಳು, ಗುತ್ತಿಗೆದಾರರು, ಸಾವಿರಾರು ರೈತರು ಭಾಗವಹಿಸಿದ್ದರು. 36 ವರ್ಷ ನನ್ನ ರಾಜಕೀಯ ಜೀವನ ಮತ್ತು ಕೊನೆಯ ರಾಜಕೀಯ ಜೀವನವೂ ಕೂಡ. ಮುಂದೆ ಆ ಚುನಾವಣೆಗೆ ನಾನೆಲ್ಲ ಇವತ್ತು ಈ ಕಾರ್ಯಕ್ರಮ ಬಹಳ ಸಂತೋಷದಿಂದ, ಯಾಕಂದರೆ ಡಿಸೆಂಬರ್ 23ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಜಿಲ್ಲಾ ಸಚಿವರು, ಬಹಳಷ್ಟು ಜನ ಸಚಿವರು ಸಿಂಧನೂರಿನಲ್ಲಿ ಬಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಅವತ್ತು ಆ ಸಂದರ್ಭದಲ್ಲಿ ಡ್ಯಾಮ್ನಲ್ಲಿ ನೀರಿದ್ದಿಲ್ಲ, ಹೊಳೆಗೆ ನೀರು ಹರಿಸ್ತಾ ಇದ್ದಿಲ್ಲ, ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೆ. ಬಟ್ ಇವತ್ತು ದೇವರ ದಯದಿಂದ ಪುನಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಮಳೆರಾಯನ ಕೃಪೆ ರೈತರ ಮೇಲೆ ಬಿದ್ದು ಕರ್ನಾಟಕ ರಾಜ್ಯದ ಎಲ್ಲ ಜಲಾಶಯಗಳು ಭರ್ತಿಯಾಗಿ ಒಂದು ಹಸಿರು ಕ್ರಾಂತಿ ಮೂಡತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಬಹಳ ಸಂತೋಷ. ತಾವೆಲ್ಲ ರೈತರು ಸೇರಿ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಯೋಜನೆಗೆ ಶ್ರಮ ಪಟ್ಟಿರ್ತಕ್ಕಂಥ ಎಲ್ಲ ಗಣ್ಯರನ್ನ, ಅಧಿಕಾರಿಗಳಿಂದ ಹಿಡಿದು, ರಾಜಕಾರಣಿಗಳಿಂದ ಹಿಡಿದು, ಗುರುಗಳಿಂದ ಹಿಡಿದು ಎಲ್ಲರನ್ನ ಕರೆದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ತಾವೆಲ್ಲರೂ ರೈತರು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಮೊದಲು ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ವಿಧಾನ ಪರಿಷತ್ ಶಾಸಕರಾಗಿ ಆಯ್ಕೆಯಾಗಿ ಮೊದಲ ಬಾರಿಗೆ ಸಿಂಧನೂರು ನಗರಕ್ಕೆ ಬಸನಗೌಡ ಬಾದರ್ಲಿ ಅವರು ಆಗಸ್ಟ್ 12ರಂದು ಸೋಮವಾರ 12 ಗಂಟೆಗೆ ಆಗಮಿಸುವ ಸುಸಂದರ್ಭದಲ್ಲಿ ಅವರನ್ನು ಭವ್ಯ ಸ್ವಾಗತದಿಂದ ಸ್ವಾಗತಿಸಿ PWD ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ತೆರೆದ ವಾಹನದಲ್ಲಿ ಬಾಜಾ ಭಜಂತ್ರಿಯೊಂದಿಗೆ ನಗರದ ಮುಖ್ಯ ರಸ್ತೆಯ ಮೂಲಕ ಅದ್ದೂರಿ ಮೆರವಣಿಗೆ ನಡೆಸಿ ಜನಸ್ಪಂದನ ಕಚೇರಿವರೆಗೆ ಕರೆದೊಯ್ದು ನಂತರ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಜವಳಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನೂತನ MLC ಬಸನಗೌಡ ಬಾದರ್ಲಿಯವರು ವಿದ್ಯಾರ್ಥಿ ಕಾಂಗ್ರೆಸ್ NSUIನಿಂದ ರಾಜಕೀಯ ಪ್ರವೇಶಿಸಿ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಚೈತನ್ಯವನ್ನು ತುಂಬಿ ಪಕ್ಷ ಕಟ್ಟಲು ಹಗಲಿರುಳು ಶ್ರಮಿಸಿದ್ದಾರೆ ಎಂದರು. ನಂತರ ವೆಂಕಟೇಶ್ ರಾಗಲ್ಪರ್ವಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯುವಶಕ್ತಿ ಇತಿಹಾಸ ನಿರ್ಮಾಣ ಮಾಡಿರುವುದು ಹೆಮ್ಮೆಯ ಕ್ಷಣ. ಅವರು ಯುವಕರಿಗೆಲ್ಲ ಸ್ಫೂರ್ತಿಯಾಗಿದ್ದಾರೆ. ಕೋವಿಡ್ನಂತಹ ಕಷ್ಟದ ಸಮಯದಲ್ಲಿ ಸಹಾಯದ ಹಸ್ತ ಚಾಚಿ ಬಡ ಜನರ ಹಿತ ಕಾಪಾಡಿದ್ದಾರೆ. ಅಲ್ಲದೆ ಉದ್ಯೋಗ ಮೇಳ, ಆರೋಗ್ಯ ಮೇಳ, ಶ್ರೀಶೈಲ ಪಾದಯಾತ್ರಿ ಜನರಿಗೆ ಪ್ರತಿ ವರ್ಷ ದಾಸೋಹ ಹಮ್ಮಿಕೊಂಡು ಮಾದರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸಲಿದ್ದಾರೆ.
ಈ ಕಾರ್ಯಕ್ರಮಕ್ಕೆ ಸರಿಸುಮಾರು 15ರಿಂದ 20 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ನಗರದ ಚೆನ್ನಮ್ಮ ವೃತ್ತ, ವಾಲ್ಮೀಕಿ ವೃತ್ತ, ಮಹಾತ್ಮ ಗಾಂಧಿ ವೃತ್ತ ಹಾಗೂ ಬಸವೇಶ್ವರ ವೃತ್ತ ಸೇರಿದಂತೆ ಪ್ರಮುಖ ವೃತ್ತಗಳ ಮೂಲಕ ತಮ್ಮ ಜನಸ್ಪಂದನ ಕಾರ್ಯಾಲಯದವರೆಗೆ ಅವರನ್ನು ಅದ್ಧೂರಿ ಮೆರವಣಿಗೆ ಮಾಡುವ ಮೂಲಕ ಕರೆದೊಯ್ಯಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಖಾಜಾ ಸಾಬ್ ರೌಡ್ಕುಂದ, ಅಮರೇಶ್ ಗಿರಿಜಾಲಿ, ವೆಂಕನಗೌಡ ಗಿಣಿವಾರ್, ಹಬೀಬ್ ಕಾಜಿ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ಜನತೆಗೆ ತಮಗೆ ಬಸನಗೌಡರ ಬಗ್ಗೆ ಎಲ್ಲ ಗೊತ್ತಿದೆ. ತಮ್ಮೆಲ್ಲರ ಕಷ್ಟಕಾಲದಲ್ಲಿ ಯಾವುದೇ ಕೆಲಸಗಳಿದ್ರು ಅವರು ತಮ್ಮ ಜೊತೆಗೆ ಇರ್ತಾರೆ. ಯಾಕಂದ್ರೆ ಕರೋನಾ ಕಾಲ ಎಲ್ಲ ನೋಡಿರ್ಬೋದು, ನೀವೆಲ್ಲ ನಿಮ್ಮ ಜೊತೆಗೆ ಇದ್ದಂಥ ವ್ಯಕ್ತಿ. ಇವತ್ತು ಸಿಂಧನೂರಿಗೆ ಅವರು ಪ್ರಥಮ ಬಾರಿ ಅಂದರೆ MLC ಆದ ನಂತರ, ವಿಧಾನ ಪರಿಷತ್ ಸದಸ್ಯರಾದ ನಂತರ ಪ್ರಥಮ ಬಾರಿಗೆ ಸಿಂಧನೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಬಸನಗೌಡರ ಬಾದರ್ಲಿ ಅವರನ್ನು ಆತ್ಮೀಯತೆಯಿಂದ ಸ್ವಾಗತ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಿಂಧನೂರು ಜನತೆಯಲ್ಲಿ ಬಸನಗೌಡ ಬಾದರ್ಲಿ ಅಭಿಮಾನಿಗಳು ಮತ್ತು ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ತಾಲೂಕು ಘಟಕ, ಸಿಂಧನೂರು, ಕೊರಮ, ಕೊರಚ, ಕೊರವ, ಭಜಂತ್ರಿ ಸಮುದಾಯಗಳ ಒಕ್ಕೂಟದ ವತಿಯಿಂದ 19/8/2024 ಸೋಮವಾರ ನೂಲು ಹುಣ್ಣಿಮೆಯ ದಿನದಂದು ನೂಲಿಯ ಚಂದಯ್ಯನವರ 917ನೇ ಜಯಂತಿಯನ್ನು ಆಚರಿಸಲಾಗುವುದು ಎಂದು ತಾಲೂಕು ಅಧ್ಯಕ್ಷ ರಾಮಕೃಷ್ಣ ಭಜಂತಿ ತಿಳಿಸಿದ್ದಾರೆ. ಶ್ರೀ ನುಲಿಯ ಚಂದಯ್ಯನವರ 917ನೇ ಜಯಂತ್ಯೋತ್ಸವವನ್ನು ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಹೋಬಳಿ ಘಟಕ, ಜಿಲ್ಲಾ ಘಟಕ, ತಾಲೂಕು ಘಟಕ, ಸಂಘ ಸಮಿತಿಗಳ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯರು, ಚಿಂತಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು ಮತ್ತು ನೌಕರ ವರ್ಗದವರೆಲ್ಲ ಸೇರಿ ಅತ್ಯಂತ ಗೌರವ ಸಡಗರ ಸಂಭ್ರಮದಿಂದ ಸಾಮೂಹಿಕವಾಗಿ ಕುಳುವ ಶರಣ ಶ್ರೀ ನುಲಿಯ ಚಂದಯ್ಯನವರ ಜಯಂತಿಯನ್ನು ಆಚರಿಸಿ ಸಮುದಾಯದ ಒಗ್ಗಟ್ಟು ಮತ್ತು ಧಾರ್ಮಿಕ ಬದ್ಧತೆಯನ್ನು ಮತ್ತು ಅಸ್ಮಿತೆಯನ್ನು ಎತ್ತಿ ಹಿಡಿಯುವ ಮೂಲಕ ಅಲೆಮಾರಿ ಕುಳುವ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಎಲ್ಲರೂ ಸಹಕರಿಸಲು ಮನವಿ ಮಾಡಿದ್ದಾರೆ. ಸಿಂಧನೂರು ನಗರದ ವಾರ್ಡ್ ನಂಬರ್ 22ರ ಕೊರವರ ಓಣಿ MB ಕಾಲೋನಿಯ ಶ್ರೀ ನುಲಿ ಚಂದಯ್ಯ ವೃತ್ತದಲ್ಲಿ ಕಾಯಕ ಯೋಗಿ ಶಿವಶರಣ ಕುಳುವ ಶ್ರೀ ನುಲಿಯ ಚಂದಯ್ಯನವರ 917ನೇ ಜಯಂತಿ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸಿಂಧನೂರು ತಾಲೂಕಿನ ಸಮಸ್ತ ಕುಳುವ, ಕೊರಮ, ಕೊರಚ, ಕೊರವ, ಭಜಂತ್ರಿ ಸಮಾಜದ ಬಂಧುಗಳು ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಾಲೂಕಾಧ್ಯಕ್ಷರು ಸಿಂಧನೂರು ರಾಮಕೃಷ್ಣ ಭಜಂತ್ರಿಯವರು ಮನವಿ ಮಾಡಿದ್ದಾರೆ. వేగశ్రీ గోల్డ్ అండ్ డైమండ్స్ వాళ్ళు సింధనూర్లో కూడా ఆగస్ట్ 10th మరియు 11th తేదీల్లో ఒక బ్రైడల్ ఈవెంట్ ని కండక్ట్ చేస్తున్నారు. అండ్ వెను వచ్చి క్లాబ్ కాకాథియా ఇన్ సింధనూర్. సో డోంట్ మిస్ ఇట్. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿರುವ ದೇಶದ ಆಳುವ ಕೇಂದ್ರ, ರಾಜ್ಯ ಸರ್ಕಾರಗಳು, ಕಾರ್ಯಾಂಗ ಹಾಗೂ ನ್ಯಾಯಾಂಗ ಮುಖ್ಯ ವಾಹಿನಿಯಲ್ಲಿರುವವರೇ ದಾರಿ ತಪ್ಪಿ ನಡೆದರೆ ಪ್ರಜಾಪ್ರಭುತ್ವವನ್ನು ರಕ್ಷಿಸುವುದು ಹೇಗೆ? ರೈತರು, ಕಾರ್ಮಿಕರು, ಬಡವರು, ವಿದ್ಯಾರ್ಥಿ ಯುವಜನರು ಒಳಗೊಂಡಂತೆ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡುವುದು ಹೇಗೆ? ಇವರಿಗೆ ನ್ಯಾಯ ಕೊಡಿಸಲು ಸಾಧ್ಯವೇ ಎಂದು ಸಾಮಾಜಿಕ ಹೋರಾಟಗಾರ HN ಬಡಿಗೇರ್ ಹೇಳಿದರು. ಪ್ರಸ್ತುತ ಆಳುವ ಸರ್ಕಾರಗಳ ವ್ಯವಸ್ಥೆ ಒಳಗಿರುವ ನ್ಯಾಯಾಂಗ ವ್ಯವಸ್ಥೆ ಅತಿ ಮುಖ್ಯವಾದದ್ದು. ಇದು ಎಲ್ಲ ಮನುಕುಲಗಳಿಗೆ ಸಮಾನವಾದ ನ್ಯಾಯವನ್ನು ದೊರಕಿಸಿಕೊಡುವ ಕರ್ತವ್ಯವೂ ಇದರದ್ದಾಗಿದೆ. ಅದೇ ರೀತಿ ದೇಶವನ್ನು ರಕ್ಷಣೆ ಮಾಡುವುದು, ದೇಶದ ಜನರನ್ನು ಶಾಂತಿ ಸುವ್ಯವಸ್ಥೆಯಿಂದ ಬದುಕಲು ಭದ್ರತೆಯನ್ನು ನೀಡುವುದು ಕಾರ್ಯಾಂಗ ವ್ಯವಸ್ಥೆಯ ಜವಾಬ್ದಾರಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ದೇಶವನ್ನು ಸಮೃದ್ಧಿಗೊಳಿಸುವ ಮಹತ್ವದ ಜವಾಬ್ದಾರಿ ಇರುವುದೇ ಶಾಸಕಾಂಗದಲ್ಲಿ. ಭಾರತದಲ್ಲಿರುವ ಜಾತಿ ತಾರತಮ್ಯ, ಧರ್ಮ ತಾರತಮ್ಯ, ಮೂಢನಂಬಿಕೆಗಳು ಮತ್ತು ಅಜ್ಞಾನ ಅಂಧಕಾರಗಳನ್ನು ತೊಡೆದು ಹಾಕಿ ಮನುಕುಲವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಜವಾಬ್ದಾರಿ ಈ ದೇಶದ ಆಯಾ ಧರ್ಮದ ಧಾರ್ಮಿಕ ಗುರುಗಳದ್ದಾಗಿದೆ. ಧಾರ್ಮಿಕ ಗುರುಗಳೆಂದರೆ ಈ ದೇಶದ ಜನರಿಗೆ ತಾಯಿಯ ಸ್ಥಾನವನ್ನು ವಹಿಸಿಕೊಡುವಂತೆ. ಹೀಗಾಗಿ ತಾಯಿಯ ಮೊಲೆ ಹಾಲು ನಂಜಾಗಬಾರದು. ಹೀಗಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ವ್ಯವಸ್ಥೆಯೊಳಗಿರುವವರೆಲ್ಲರೂ ಪ್ರಜ್ಞಾಪೂರ್ವಕವಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ರಕ್ಷಣೆ ಮಾಡಲು ಮುಂದಾಗಬೇಕು. ಜನಸೇವೆಯೇ ಜನಾರ್ದನನ ಸೇವೆ ಎನ್ನುವ ಶಬ್ದ ಸದಾ ಹೃದಯದಲ್ಲಿಟ್ಟುಕೊಂಡು ಜೀವಿಸಬೇಕು. ಇಲ್ಲವಾದರೆ ದೇಶದ ಜನ ದಂಗೆ ಹೇಳುವ ಕಾಲವೂ ಬರಬಹುದು ಎಂದು ಕಾಲಜ್ಞಾನ ನುಡಿದಿದ್ದಾರೆ. ನಗರದ ಕಾಕತಿಯ ಕ್ಲಬ್ನಲ್ಲಿ 2 ದಿನಗಳ ಕಾಲ ವೇಗಶ್ರೀ ವತಿಯಿಂದ ಬಂಗಾರ ಮತ್ತು ಡೈಮಂಡ್ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಶಾಸಕರಾದ ಹಂಪನಗೌಡ ಬಾದರ್ಲಿ ಹಾಗೂ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಉದ್ಘಾಟಿಸಿದರು.
ಬಂಗಾರದ ಆಭರಣಗಳು ಮತ್ತು ಡೈಮಂಡ್ಗಳ ಪ್ರದರ್ಶನ ಇಂದಿನಿಂದ ವಿಜೃಂಭಣೆಯಿಂದ ಆರಂಭವಾಗಿದೆ. ಖರೀದಿಸಲು ವಿವಿಧ ಪ್ರಾಂತದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರದರ್ಶನವನ್ನು ನೋಡಲಿಕ್ಕೆ ಬರುತ್ತಿದ್ದಾರೆ ಎಂದು ವೇಗಶ್ರೀ ಸಂಸ್ಥೆ ಮುಖ್ಯಸ್ಥ ಮ್ಯಾನೇಜರ್ ಬಾಲದುರ್ಗ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಕ್ಲಬ್ ಗೌರವ ಅಧ್ಯಕ್ಷ ಟಿ ಸುಬ್ಬರಾವ್, ಅಧ್ಯಕ್ಷ ಚಿಟ್ಟೂರಿ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡ ನಲ್ಲ ವೆಂಕಟೇಶ್ವರರಾವ್ ಮಲ್ಲದಗುಡ್ಡ, ಟಿ ವಿಶ್ವೇಶ್ವರಯ್ಯರಾವ್ ಮುಂತಾದವರು ಭಾಗವಹಿಸಿದ್ದರು. ಈ ಪ್ರದರ್ಶನ ಹಾಗೂ ಮಾರಾಟ ಮೇಳವು ನಾಳೆ ಅಂದರೆ ಆದಿತ್ಯವಾರ ಸಂಜೆವರೆಗೆ ನಡೆಯಲಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಏತ ನೀರಾವರಿ ಅನುಷ್ಠಾನದ ರೂವಾರಿ ಶಾಸಕ ಹಂಪನಗೌಡ ಬಾದರ್ಲಿ ಅವರಿಗೆ ರೈತರಿಂದ ಸನ್ಮಾನ. ಆಗಸ್ಟ್ 12ಕ್ಕೆ ನೂತನ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಆಗಮನ, ಅದ್ಧೂರಿ ಸ್ವಾಗತ. ಆಗಸ್ಟ್ 19ರಂದು ಶ್ರೀ ನುಲಿಯ ಚಂದಯ್ಯನವರ ಜಯಂತಿ ಆಚರಣೆ, ರಾಮಕೃಷ್ಣ ಭಜಂತ್ರಿ. ದೇಶದಲ್ಲಿ ರೈತರ ಕಾರ್ಮಿಕರ ಕಣ್ಣೀರನ ಗೋಳು, ಭ್ರಷ್ಟರಿಗಿದುವೆ ಸಿರಿ ಸಂಪತ್ತಿನ ಬಾಳು, ಎಚ್.ಎನ್. ಬಡಿಗೆ. ಕಾಕತೀಯ ಕ್ಲಬ್ನಲ್ಲಿ 2 ದಿನಗಳ ವೇಗಶ್ರೀ ಆಭರಣ ಮೇಳ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.